ಆರೋಗ್ಯ ಸಮಸ್ಯೆ ಇರೋರು ಖಂಡಿತವಾಗ್ಲೂ ಇಲ್ಲಿ ಬನ್ನಿ, ಒಳ್ಳೇದಾಗುತ್ತೆ. ಕವಡೆ ಶಾಸ್ತ್ರದಿಂದ ಏನು ಸಮಸ್ಯೆ ಇದೆ, ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ, ಏನು ಮಾಡಬೇಕು ಅಂತೇಳಿ ಇಲ್ಲಿ ಬಂದವರಿಗೆ ಪಕ್ಕ 100% ಗುರುಗಳು ಹೇಳ್ತಾರಲ್ಲ, ಅದು ಒಮ್ಮೆಲೆ ಬಂದ ಮೇಲೆ ಗೊತ್ತಾಗುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನ. ಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಳ್ಳಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕವಡೆ ಶಾಸ್ತ್ರ ಇರುತ್ತೆ. ಕವಡೆ ಶಾಸ್ತ್ರದಿಂದ ಏನು ಸಮಸ್ಯೆ ಇದೆ, ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ, ಏನು ಮಾಡಬೇಕು ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಇದೆ. ಪ್ರತಿಯೊಬ್ಬರು ಕೂಡ ನಂಬಿಕೆ ಭಕ್ತಿ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ಪ್ರತಿ ಭಾನುವಾರ ಅಂಜನಾ ಶಾಸ್ತ್ರ ಇರುತ್ತೆ. ಅಂಜನಾ ಶಾಸ್ತ್ರ ಅಂದರೆ ವಿಳ್ಯದ ಮೇಲೆ ಹಾಕಿ ಅಂಜನ ಹಾಕಿ ನೋಡೋದ್ರಿಂದ ನಮ್ಮಲ್ಲಿ ಯಾವ ಥರ ಸಮಸ್ಯೆ ಇದೆ, ಎಷ್ಟು ದಿನ ಇರುತ್ತೆ ಸಮಸ್ಯೆ, ಏನು ಮಾಡಬೇಕು, ಏನು ಮಾಡೋದ್ರಿಂದ ಪರಿಹಾರ ಆಗ್ತದೆ ಅನ್ನೋವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ 1 ಗಂಟೆ ಒಳಗಡೆ ಬರಬೇಕು. ಕರೆಕ್ಟಾಗಿ ಹೇಳ್ತಾರೆ. ನೀವು ಕಾಲಿಡ್ಬೇಕಾದ್ರೆ ಹೇಳ್ತಾರೆ. ನಮ್ಮ ತಾಯಿಗೆ 5 ವರ್ಷದಿಂದ ಇದು ಲಂಗ್ಸ್ ಇನ್ಫೆಕ್ಷನ್ ಇತ್ತು. ಮಂಗಳೂರು ಆ ಕಡೆ ಎಲ್ಲ ಕರ್ಕೋಗಿ ತೋರಿಸಿದ್ವಿ, ಬಟ್ ಎಲ್ಲೂ ಹುಷಾರಾಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಊಟನೂ ಮಾಡ್ತಿದ್ದಾರೆ, ಈಗ ಆರೋಗ್ಯವಾಗೂ ಇದ್ದಾರೆ. ನಾವು ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆಯಲ್ಲಿ ಬಂದಿದ್ದೀವಿ. ತೀರ್ಥ ಸ್ನಾನ ಚೆನ್ನಾಗಿದೆ ಸರ್. ಅದು ನಮಗೆ ಏನೇ ಇದ್ರೂ ತೊಂದರೆ ಇದ್ರೂ ಎಲ್ಲ ಹೋಗುತ್ತೆ, ಒಳ್ಳೆಯದಾಗಿದೆ. ನಮಗೆ ಆರೋಗ್ಯ ಸಮಸ್ಯೆ ಇರೋರು ಖಂಡಿತವಾಗ್ಲೂ ಇಲ್ಲಿ ಬನ್ನಿ, ಒಳ್ಳೆಯದಾಗುತ್ತೆ. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಈ ಕ್ಷೇತ್ರದಲ್ಲಿ ನಡೆಯುವ ಅರಿಶಿಣ ನೀರಿನ ಸ್ಥಾನಕ್ಕೆ ನೀವು ಭಾಗಿಯಾದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ. ಇಲ್ಲಿ ನಡೆಯುವ ಅರಿಶಿಣ ನೀರಿನ ಸ್ಥಾನದ ವಿಶೇಷತೆ ಏನೆಂದರೆ, ನಿಮಗೆ ಎಲ್ಲೂ ಕಾಣದಂತಹ ಬಹಳ ಶಕ್ತಿಯುತವಾಗಿರುವ ಶ್ರೀಚಕ್ರ ಸಮೇತ ಹಾಗೂ ತಾಯಿಗೆ ಅಭಿಷೇಕವಾಗಿರುವಂತಹ ಅರಿಶಿಣ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತದೆ. ಇದೇ ಫಸ್ಟ್ ಅರಿಶಿನ ನೀರು ಹಾಕ್ಸ್ಕೊತಾ ಇರೋದು. ಬಟ್ 15 ಡೇಸಲ್ಲಿ ಬಂದು ಶಾಸ್ತ್ರ ಕೇಳ್ಕೊಂಡು ಹೋಗಿದೆ. ನಂಗೆ 3 ವರ್ಷದಿಂದ ಪ್ರಾಬ್ಲಮ್ ಇದೆ. ವಾಮಿಟು, ಲೂಸ್ ಮೋಷನ್, ಇನ್ನೇನೂ ಇಲ್ಲ. ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ, ರಾಜರಾಜೇಶ್ವರಿ, ಬಟ್ ಇಲ್ಲಿ ಮಂಡ್ಯ, ಮೈಸೂರು ಎಲ್ಲ ಕಡೆನೂ ಅಡ್ಮಿಟೇ ಆಗಿದ್ದೀನಿ. ಬಟ್ ಯಾವ ಡಾಕ್ಟರ್ ನೋಡಿದ್ರೂ ಮೆಡಿಷನ್ ಕೊಟ್ಟ ತಕ್ಷಣ ನಿಂತು ಹೋಗೋದು, ಮತ್ತು ವಾಮಿಟು, ಲೂಸ್ ಮೋಷನ್ ಈ ಥರ ಚೆನ್ನಾಗೇ ಇರ್ತೀನಿ. ರಾತ್ರಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ತಕ್ಷಣಕ್ಕೆ ಹೋಗಿ ಮೊನ್ನೆ ಒಂದು ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದೀನಿ, ನಿನ್ನೆ ಒಂದು ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದೀನಿ. ಒಂದು ಸಲ ವಾಮಿಟ್ ಆಯಿತು ಅಂದರೆ ಅದು ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನೀರು ಥರ ಬರ್ತಾನೆ ಇರೋದು, ಒಳಗಡೆ ಏನೂ ಸೇರಿಸ್ಕೊಳ್ಳಲ್ಲ. ತುಂಬ ಸುಸ್ತಾಗ್ಬಿಡ್ತೀನಿ, ಬದುಕದೇ ಇಲ್ವೇನೋ ಅನ್ನೋ ಸ್ಟೇಜ್ಗೆ ಹೋಗ್ಬಿಡ್ತೀನಿ. ಇದು ಪರವಾಗಿಲ್ಲ, ಸ್ವಲ್ಪ ದೇವರು ಸ್ವಲ್ಪ ನೋಡುವಂಗೆ ಮೆಚ್ಚಂಗೆ ಆಯ್ತಾಯಿದೆ. ಇಲ್ಲ ನಾವು ಏನಾರಕ್ಕೆ ಹೊತ್ಕೊಂಡ್ರೂ ಅದು ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರವನ್ನು ಹೇಳಲಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಈ ಕವಡೆ ಶಾಸ್ತ್ರದ ಮುಖಾಂತರ ತಿಳಿಸಲಾಗುತ್ತದೆ. ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದರೆ ಇಲ್ಲವೋ ಎಂಬುದನ್ನು ಈ ಕವಡೆ ಶಾಸ್ತ್ರದ ಮುಖಾಂತರ ತಿಳಿಸಬಹುದು. ನಿಮಗೆ ಕೌಟುಂಬಿಕ ಸಮಸ್ಯೆ, ಸಂತಾನ ಸಮಸ್ಯೆ, ಜಮೀನಿನ ಸಮಸ್ಯೆ, ಮನೆ ಕಟ್ಟುವ ಸಮಸ್ಯೆ, ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕವಡೆ ಶಾಸ್ತ್ರದ ಮುಖಾಂತರ ಪರಿಹಾರ ತಿಳಿಸಲಾಗುತ್ತದೆ. ಮನಸ್ಸಿಗೆ ಸಮಾಧಾನ ಇಲ್ಲ, ಹಣಕಾಸು ಎಷ್ಟು ನಿಲ್ತಿಲ್ಲ, ಯಾವ ವ್ಯವಹಾರ ಮಾಡೋಕ್ಕೋರು ಆಗ್ತಿಲ್ಲ, ಒಂದಲ್ಲ ಒಂದು ಸಮಸ್ಯೆ ಇಲ್ಲ. ಬೇರೆಯವ್ರನ್ನ ಬೇಗ ನಮ್ಮ ಮೋಸ ಹೋಗ್ತಾರೆ. ಕೈ ಹಾಕಿ ಕೆಲಸಗಳು ಯಾವ್ದು ನಡೆಯಲ್ಲ, ಕೊಟ್ಕಣ ವಾಪಸ್ ಬರಲ್ಲ. ಆರೋಗ್ಯದಲ್ಲೂ ಕೂಡ ಬಾಧೆ, ಇವೆರಡು ಕಾಲು ಬೆಂಡ್ ಆಗ್ತವೆ, ನಿದ್ದೆನೆ ಬರಲ್ಲ, ಚಪ್ಪಾಗ್ಲಾಕ್ ಕೂರಕ್ ಆಗ್ತಿಲ್ಲ, ನಿಮ್ದೇ ಮನೇಲೆ ಸಮಾಧಾನ ಇಲ್ಲ, ಏನ್ ಕೆಲಸ ಕಾರ್ಯ ಮಾಡೋಕೋರು ಕೈಗೂಡಲ್ಲ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ತದೆ. ಮತ್ತೆ ಬೇರೆಯವ್ರನ್ನ ಬೇಗ ನಮ್ಮ ಹೋಗ್ತಾರೆ, ಶ್ರಮ ಪಡ್ತಾರೆ, ಫಲಿತಾಂಶ ಇಲ್ಲ, ಏನ್ ಮಾಡೋದು ಎಲ್ಲ ಉಲ್ಟಾಗ್ತದೆ. ಮೈಕೈ ಭಾರ, ಸಮಾಧಾನ ಇಲ್ಲ, ನಿದ್ದೆ ಬರಲ್ಲ, ತಲೆನೋವು ಜಾಸ್ತಿ ಆಗುತ್ತೆ, ಏನ್ ಮಾಡಿದ್ರು ಬರೀ ಟೆನ್ಷನ್, ಕೆಲಸ ಕಾರ್ಯ ಮಾಡಕ್ಕೆ ಮನ್ಸಿಲ್ಲ, ಊಟ ರೆಡಿ ತಿನ್ನಕ್ ಆಗ್ತಿಲ್ಲ, ಮನೇಲೇ ಇರಕ್ ಆಗ್ತಿಲ್ಲ, ನಿಮ್ದೇನದೇ ಇಲ್ಲ, ಹಣಕಾಸು ಎಷ್ಟು ಬಂದು ನಿಲ್ಲಲ್ಲ, ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ. ಬೇರೆ ಒಳ್ಳೇದ್ ಮಾಡಿ ಮಾತ್ರ ಒಂದಾಗ್ತದೆ, ಏನ್ ಮಾಡೋದು ನಿಮ್ದೇನದೇ ಇಲ್ಲ, ಅಕ್ಕಪಕ್ಕದಿಂದ ಬರೀ ಸಮಸ್ಯೆ, ಕಿರಿಕಿರಿ ಜಾಸ್ತಿ, ಕೊಟ್ಟಣ ವಾಪಸ್ ಬರಲ್ಲ, ಮನ್ಸಿಗೆ ತಿರುವಂಗ್ ನಿಲ್ಲಕ್ಕಾಗ್ತಿಲ್ಲ, ನಿಮ್ದೇನದೇ ಇಲ್ಲ, ಅಡೆತಡೆಗಳು ಜಾಸ್ತಿ, ಏನ್ ಮಾಡೋದು ಕಿರಿಕಿರಿ. ನಾವು ಆಲ್ಮೋಸ್ಟ್ ಈಗ 1 ಮಂತ್ ಆಯಿತು ಬಸಪ್ಪನ್ನ ತುಂಬಾ ಇಷ್ಟಪಡ್ತೀವಿ. ಜೊತೆಗೆ ಇಲ್ಲಿ ಎಲ್ಲ ಹೇಳಬೇಕು ಅಂದರೆ ಒಂದು ಒಳ್ಳೆ ಪವಾಡ ಇದೆ. ಜನಗಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾವ ಥರ ಪವಾಡ ಇದೆ ಅಂತೇಳಿ. ಬರೀ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಈಗ ನೋಡ್ತಾ ಇದ್ವಿ, ಆಫ್ಟರ್ ಹೋಮ ಆದಮೇಲೆ, ಪೂರ್ಣಾವತಿ ಆದಮೇಲೆ ಸ್ವಲ್ಪ ಜನಗಳಿಗೆ ಸಮಾಧಾನ ಏನೇನಿಲ್ಲ.
ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೆಯದನ್ನ ತಿಳ್ಕೊಂಡು ಬರಬೇಕು. ದುಡ್ಡನ್ನ ಮುಖ ನೋಡೋದಲ್ಲ, ಫಸ್ಟ್ ಇಲ್ಲಿ ರಿಸಲ್ಟ್ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದನ್ನ ಆಗ್ತಾಯಿದೆ ಇಲ್ಲಿ. ಪ್ರತಿಯೊಬ್ಬ ಒಂದು ಭಕ್ತಾದಿಗಳಿಗೆ ಏನೆಲ್ಲ ಇದೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದು ಆಗಬೇಕು ಅನ್ನೋದೇ ನಮ್ಮ ಭಾವನೆ. ಇಲ್ಲಿ ಬಂದವ್ರಿಗೆ ಪಕ್ಕ 100% ಗುರುಗಳು ಹೇಳ್ತಾರಲ್ಲ, ಅದು ಒಮ್ಮೆಲೆ ಬಂದ ಮೇಲೆ ಗೊತ್ತಾಗುತ್ತೆ ರಿಸಲ್ಟ್ ಇದೆಯೋ ಇಲ್ವೋ ಅಂತೇಳಿ. ಕವಡೆ ಶಾಸ್ತ್ರ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆಯದೇ ಅನಿಸ್ತದೆ. ಬೇರೆ ಥರ ಕವಡೆ ನಾವು ಕೇಳಿದ್ದೀವಿ. ಸೊ ಅಲ್ಲಿಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾವೇನು ಅಂದ್ಕೊಂಡಿರ್ತೀವಿ ಅದೇ 100% ರಿಸಲ್ಟ್ ಬರುತ್ತೆ ಇಲ್ಲಿ ಕವಡೆನಲ್ಲಿ. ಅರ್ಶಿನ ಸ್ಥಾನದಲ್ಲಿ ನಮ್ಮ ನೆಗೆಟಿವ್ ಎನರ್ಜಿಗಳನ್ನ ರಿಮೂವ್ ಆಗುತ್ತೆ. ಸೊ ದೇವಿದ ಒಂದು ಅಭಿಷೇಕ ಆಗಿರುವಂಥ ನೀರಲ್ಲಿ ನಮಗೆ ಒಂದು ಸ್ನಾನ ಮಾಡಿಸ್ತಾರೆ ಅಂದರೆ ಅದು ಸುಮ್ಮನೆ ಸಾಮಾನ್ಯ ಅಲ್ಲ. ಆ ಥರ ಒಂದು ತೀರ್ಥ ಸ್ನಾನ ಸಿಗಬೇಕಂದ್ರೆ ಪುಣ್ಯನೇ ಮಾಡಿರಬೇಕು. ನಾವೀಗೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ನೇತ್ರಾವತಿನಲ್ಲಿ ಯಾಕೆ ಸ್ನಾನ ಮಾಡ್ತಾರೆ, ನಮ್ಮ ನೆಗೆಟಿವ್ಗಳೆಲ್ಲ ರಿಮೂವ್ ಆಗಲಿ ಅಂತ. ಸೊ ಇಲ್ಲಿ ಬಸಪ್ಪ ವಿಜಯಕಾಳಿ ಬಸಪ್ಪ ಪವಾಡ ಸ್ಥಾನಕ್ಕೆ ಬಂದಾಗ ನಾವು ತೀರ್ಥ ಸ್ನಾನ ಮಾಡಿಕೊಂಡ್ರೆ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಆಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಜೊತೆಗೆ ತೀರ್ಥ ಸ್ನಾನ ಮಾಡಿದ್ಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ನಮ್ಗೆ ಕಾಣಿಸ್ತಾ ಇದೆ.